ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಿಂದು ಬಂದಮೇಲೆ ನಾವೆಲ್ಲ ಕಡಲಕ್ಕೆ ಪರ್ಸೆಗೆ ಹೋಗ್ತಾ ಇದ್ದೀವಿ. ಬಸವನಗುಡಿಯಲ್ಲಿ ನಡೆಯುತ್ತೆ ನೋಡಿ ಅಲ್ಲಿ. ನಾನು ಇದು ಹೋಗ್ತಿರೋದು ಸೆಕೆಂಡ್ ಟೈಮು. ಫಸ್ಟು 4-5 ವರ್ಷದ ಹಿಂದೆ ಹೋಗಿದ್ದೆ ಮೇಘನ ಜೊತೆ. ಸೊ ಇದು ಸೆಕೆಂಡ್ ಟೈಮು. ಹೇಗಿರುತ್ತೆ ನೋಡೋಣ. ನಮ್ಮ ಕಡೆ ಗಿರ್ಜಾತ್ರೆ ಅಂತ ಮಾಡ್ತೀವಿ. ಸೊ ಸೇಮ್ ಅದೇ ಥರ ಅನಿಸ್ತು ನನಗೆ ಆ ಸತಿ ಹೋದಾಗ. ಇದು ನನ್ನ ಕಾಸ್ಟ್ಯೂಮ್, ಇದು ಬಿಂದುದು ಗೈಸ್. ಚೆನ್ನಾಗಿ ಅನಿಸ್ತೈತೆ. ಹಾಗೆ ನನ್ನ ಹೇರ್ ಸ್ಟೈಲ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನನಗೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಅಂತ ನನಗೆ ಅನಿಸ್ತೈತೆ. ಫಸ್ಟ್ ಟೈಮ್ ನಾನು ಸಲೂನಲ್ಲಿ ಮಾಡಿಸಿರೋದು ಗೈಸ್. ನಾನು ಏರ್ ಕಟ್ ಮಾಡಿರೋದೇ ಮಾಡಿಸಿರೋದೆ ಒಂದಿಲ್ಲ ಅಂದರೂ ಒಂದು 2 ಟೈಮ್, ಇಲ್ಲ ಇದು ಸೇರಿಸಿ ಒಂದು 3 ಟೈಮ್ ಆಗಿರ್ಬೋದು. ಫಸ್ಟು ಮೇಘನ ಮದುವೆಲಿ ಮಾಡಿಸಿದ್ದು. ಮಾಡಿಸ್ಬಿಟ್ಟು ನಂದು ಸ್ಕೂಲಲ್ಲಿದ್ದಾಗ, ಅಂದರೆ ನಾನು 10th ಮುಗ್ದಿತ್ತು ಅವಾಗ. ನಂದು ಸ್ಕೂಲಲ್ಲಿದ್ದಾಗ ಫುಲ್ ಇಷ್ಟುದ್ದ ಇತ್ತು ನಂದು. ಹಿಂಗೆ ಜಡೆ ಹಾಕೋರೇ ಇಷ್ಟುದ್ದ ಬರ್ತಿತ್ತು ಮಡ್ಚಿ ಹಾಕೋದಾಗ. ಮಾಡಿಸಿದ್ನ ಮದುವೆಗೆ ಅಂದ್ಬಿಟ್ಟು ಫುಲ್ಲು ಅದು ಬೆಳಿಲೂ ಇಲ್ಲ, ಫುಲ್ಲು ಉದ್ರೋಯ್ತು. ಅದನ್ನ ನೋಡ್ಬಿಟ್ಟು ಫುಲ್ಲು ಬೇಜಾರೇ ಆಗೋಯ್ತು. ಕಟ್ ಮಾಡಿಸೋದು ಉದ್ರೋಗುತ್ತೆ ಅಂದ್ಬಿಟ್ಟು ಕಟ್ಟೇ ಮಾಡಿಸಿರಲಿಲ್ಲ. ಮತ್ತು ಇನ್ನೊಂದು ಸತಿ ಯಾವಾಗೂ ಮಾಡಿಸಿದ್ದ ಮಣ್ಣು ಮದುವೆಲ್ಲ ಏನೋ ಅಂತ ನೆನಪಿಲ್ಲ ಅದು ಸರಿಯಾಗಿ. ಅದನ್ನು ಬಿಟ್ಟರೆ ಈ ಸತಿ ಬಿಂದು ಮಾಡಿಸಿರೋದು ಇದು. ಬಟ್ ಚೆನ್ನಾಗಿದೆ, ನೋಡೋಣ ಬೆಳೆಯುತ್ತೋ ಇಲ್ಲವೋ ಅನ್ನೋದು. ಯಾರ್ಯಾರು ಹೋಗ್ತಾಯಿದ್ದೀವಿ ಅಂದರೆ, ನಾನು, ಸಂಜೋಣ, ಸೌಂದರ್ಯ, ಮನು, ಮದನ್, ಬಿಂದು, ಪಲ್ಲವಿ, ಮೋನಿ, ಮೇಘ. ಮೇಬಿ ಇಷ್ಟು ಜನ ಅನಿಸುತ್ತೆ. ಏನ್ರಲ್ಲಿ ಹೋಗೋದು ಅಂತ ನೋಡಬೇಕು ಗೈಸ್. ಇನ್ನೂ ಏನೂ ಕ್ಲೀನ್ ಮಾಡಿಲ್ಲ ನೋಡಿ, ಹಂಗೆ ಕಾಣಿಸ್ಬೋದು ನಿಮಗೆ. ಹಂಗೆ ಲೆಗ್ಗೇಜ್ ಇದು ಪಾರ್ಸಲ್ ಮಾಡಿರೋದು. ಇದನ್ನೂ ಇಲ್ಲ ಐತೆ, ಇನ್ನೂ ಕೊಟ್ಟಿಲ್ಲ ಗೈಸ್. ಕೊಡಬೇಕು, ನಾಳೆ ಕೊಡಬೇಕು. ಓಕೆ, ನನಗೇನು ತಂದಿದ್ದಾಳೆ ಅಂತ ತೋರಿಸ್ತೀನಿ. ಬಾಯ್, ನೋಡ್ತಾ ಇರಿ. ಅನಾದ್ಯ ಬಂದವಳೆ, ಸೌಂದರ್ಯ, ಸಂಜೋಣ, ಫ್ರೀ ಫೈರ್. ನೋಡಿ ಮೈರ ಕೊಳ್ಳಿ ಸೋನನು. ಸೂರಜ್ ಮನೆ ಓಡಿಸ್ತಾನೆ ನೋಡಿ. ಏನಾರು ತೊಗೊಂಡ್ರೆ ಅಂದ್ಬಿಟ್ಟು ಈ ಬ್ಯಾಗ್ ತೊಗೊಂಡಿದ್ದೀವಿ. ಬ್ಯಾಗೇನು ತಗೊಳ್ಳೋದು ಹೇಳ್ಬೇಕು ಅಂದರೆ, ನಾವು ಏನಾರು ತೊಗೊಂಡ್ರೆ ಅಲ್ಲಿ ಕವರ್ಗಳು ಸಿಗಲ್ಲ ಅಂತ ತೊಗೊಂಡ್ರೆ ಇಲ್ಲಿಂದ ವಿಜಯನಗರಕ್ಕೆ ಹೋಗಿ ಇನ್ನೊಂದು ಆಟೋ ಎತ್ಕೋಬೇಕು ಗೈಸ್. ಜನ ಜಾಸ್ತಿ ಇದ್ದೀವಿ ಅಂದ್ಬಿಟ್ಟು ಹೆಂಗೆ ಹೋಗ್ತಾಯಿದ್ದೀವಿ ನೋಡಿ. ಎಳಿತಾನೆ ಇಲ್ಲ ಆಟೋ. ಅವಳು ಅಲ್ಲಿಂದ ಬಂದ್ಮೇಲೆ ವಿಜಯನಗರ ಅಂಗಡಿ ಹತ್ರ ಹೋಗಿರಲಿಲ್ಲ. ಸೊ ಹಾಗೆ ಅಂಗಡಿ ನೋಡ್ಕೊಂಡು ಚೀಪೆಕಾಯಿ ತಿನ್ಬೇಕು, ಚೀಪೆಕಾಯಿ ಇಸ್ಕೊಬರ್ತೀನಿ ಅಂತ ಹೋದ್ಲು. ನೋಡಿ ಇವಾಗ ಸ್ವಲ್ಪ ಅಂಗಡಿನ ಹಿಂದೆ ಹಾಕೋಬಿಟ್ಟಿದ್ದಾರೆ. ಇವಾಗ ಈ ರೋಡಲ್ಲಿ ಬಸ್ ಓಡಾಡುತ್ತಂತೆ. ಸೊ ಅದಕ್ಕೋಸ್ಕರ ಅಂಗಡಿನ ಹಿಂದೆ ಹಾಕೋಬಿಟ್ಟಿದ್ದಾರೆ ಗೈಸ್. ಇವಾಗ ಇಲ್ಲಿಂದ ಮೇಘರ್ ಮನೆ ಹತ್ರ ಹೋಗ್ಬೇಕು. ಅವ್ರು ಅಲ್ಲಿ ಬರ್ತಿದ್ದಾರೆ ನೋಡಿ, ಇನ್ನೊಂದು ಆಟೋದಲ್ಲಿ. ಮನೆ ಹತ್ರ ಬಂದು ಮೇಘನ್ ಕರ್ಕೊಂಡು ಹೋಗ್ತಾ ಇದೀವಿ. ಇವಾಗ ತಾನೇ ಜಸ್ಟ್ ಬಂದ್ವಿ, ಹಿಂದೆ ಹಾಕ್ಬಿಟ್ಟಿದ್ದೀವಿ. ಫುಲ್ಲು ಟ್ರಾಫಿಕ್ ಗೈಸ್. ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆ ಹಾಕ್ತಿದ್ದೀವಿ. ಇವಾಗ ಹೋಗ್ಬೇಕಲ್ಲಿಗೆ. ಮದನು, ಮೇಘ ಅವರೇ ಒಂದು ಕಡೆ ಹೋಗೋರೆ, ನಾವೇ ಒಂದು ಕಡೆ ಹೋಗಿದ್ದೀವಿ. ಎಲ್ಲ ಕಳೆದೋಗ್ಬಿಟ್ಟಿದ್ದೀವಿ. ಎಲ್ಲರೂ ಒಟ್ಟಿಗೆ ಸೇರೋಷ್ಟೊಳಗೆ 8:30 ಆಗುತ್ತೆ. ಏನೊಂದು 2 ಕಿಲೋಮೀಟ್ರ್ ಇಕ್ಕಿರ್ತಾರಣ. ಎಲ್ಲರೂ ಇದು ಏರ್ ಬೆಂಡು ಏನಿದು ಹಾಕ್ತೀವಿ ನೋಡಿ ಗೈಸ್. ಹಾಕ್ತೀನಿ ಇರೋಣ, ನಾನೇ ಹಾಕ್ತೀನಿ. ಜಾತ್ರೆ ನಮಗಿನ್ನೂ ಮೇಘ ಮದನೂರು ಸಿಕ್ಕೇ ಇಲ್ಲ ಗೈಸ್. ಅವ್ರನ್ನ ಹುಡುಕ್ತಾ ಇದೀವಿ, ಎಲ್ಲಿ ಅಂತ ಸಿಗ್ತಾನೆ ಇಲ್ಲ ಈ ರಶ್ ಒಳಗೆ. ಅವರು ಬರೋದು ಸ್ವಲ್ಪ ಹಿಂದೆ ಇದ್ರು, ಅದಕ್ಕೆ ನಾವು ಅಷ್ಟವರೆಗೂ ಚುರ್ಮುರಿ ತಿನ್ನ ಅಂದ್ಬಿಟ್ಟು ಚುರ್ಮುರಿ ತಗೋತಾ ಇದೀವಿ. ಚುರ್ಮುರಿ ಮಾತ್ರ ಸಖತ್ತಾಗಿತ್ತು ಗೈಸ್. ತಿಂದು ಮುಗ್ಸಾದ್ಮೇಲೆ ಬಂದ್ರು ಅವರು. ನೋಡಿ ಎಲ್ರು ಬಂದ್ರು, ಅದ್ರಲ್ಲಿ ಮಕ್ಳು ಬೇರೆ ಎತ್ಕೊಂಡು ಹೋಗಿದೀವ, ಸಾಕಾಗೋಯ್ತು. ಏನು ತಗೊಳ್ಳಿಲ್ಲ ಗೈಸ್, ಏನು ತಗೊಳಕ್ಕೆ ಆಗ್ಲಿಲ್ಲ. ಜನಗಳು ಬಿಡ್ಲೇ ಇಲ್ಲ. ನಾವು ಮಧ್ಯದಲ್ಲಿ ಸಿಗಾಕೋಬಿಟ್ವಿ. ಅವರೇ ಹಿಂಗೆ ತಳ್ಕೊಂಡು ಮುಂದೆ ಕರ್ಕೊಂಡೇ ಹೋಗ್ಬಿಟ್ರು. ಈ ಕಡೆ ತಿರ್ಕೊಳಕ್ಕಾಗಲ್ಲ, ಈ ಕಡೆ ತಿರ್ಕೊಳಕ್ಕಾಗಲ್ಲ. ಹಂಗೆ ನೋಡಿ ಇವಳೊಂದು ಇದು ತಗೊಂಡು ತಾನಿಗೋಸ್ಕರ ಇದೊಂದು ಲಂಡನಿಂದ ತಂದಿದ್ದಾಳೆ. ಹಾಗೆ ನೋಡಿ ಅಡುಗೆ ಆಟ ಸಾಮಾನು ಇತ್ತು. ನಾವು ಚಿಕ್ಕದ್ರಲ್ಲಿ ಆಟ ಆಡ್ತಿದ್ದು ನೆನಪತ್ತು. ಇದನ್ನೆಲ್ಲ ನೋಡ್ಬಿಟ್ಟು ಚಿಕ್ಕದು ಎಷ್ಟು ಚೆನ್ನಾಗಿದೆ.
ಹಾಗೆ ಇಲ್ಲಿ ರಿಂಗ್ ಹಾಕೋದು ಅದೊಂದಿತ್ತು. ಏನು ತಗೊಳ್ಳಿಲ್ಲ ಗೈಸ್. ಜನನ ನಾವು ಜಾತ್ರೆ ಒಳಗೆ ಹೋಗ್ತಿದ್ವಿ ಇಲ್ಲ, ನಮ್ಮನ್ನೇ ಜಾತ್ರೆ ಒಳಗೆ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಫುಲ್ಲು ರಶ್, ಹೆವಿ ರಶ್. ಜಾತ್ರೆ ಫುಲ್ಲು ಜಾತ್ರೆ ಜಾಲಿ ಜಾಲಿ, ಕಾಸು ಫುಲ್ಲು ಖಾಲಿ ಖಾಲಿ. ತಾನೇ ಒಂದು ತಗೊಂಡು ಹೋಗ್ಬಿಟ್ಟು ಆಯನ್ ಕೂಡ ತಗೋತಿದ್ದೆ. ಇಲ್ಲೇ ವಿಜಯನಗರದಲ್ಲಿ ಯಾವುದೋ ಫುಡ್ ಟ್ರಕ್ಕಲ್ಲಿ ತಿಂತಿದ್ದೀವಿ ಗೈಸ್. ಗೀ ರೈಸು